ಅನುದಾನಕ್ಕಾಗಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕದನ. ಕೇಂದ್ರದ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ಮಾಡಿದ್ದಾರೆ. ಮಹಾರಾಷ್ಟ್ರದ ಬಳಿಕ ಹೆಚ್ಚು ತೆರಿಗೆಯನ್ನು ಕರ್ನಾಟಕ ಕೊಡ್ತಾ ಇದೆ. ನಮ್ಮ ಕೇಂದ್ರ ಸರ್ಕಾರ ಕೊಡ್ತಿರೋದು 100% ಮಾತ್ರ. ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದೆಯೋ ಅಲ್ಲಿ ಹೆಚ್ಚು ಅನುದಾನ ಕೊಡ್ತಾ ಇದೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಿ ಕಡಿಮೆ ಅನುದಾನ ಕೊಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಬರ ಪರಿಹಾರ, ವಿಶೇಷ ಅನುದಾನ, ತೆರಿಗೆ ರಿಟರ್ನ್ಸ್ ಕೂಡ ಸಿಗ್ತಾ ಇದೆ. ಏಮ್ಸ್ ಕೂಡ ಕೊಡಲಿಲ್ಲ, ನಾವೇನು ಅನ್ಯಾಯ ಮಾಡಿದ್ದೀವಿ. ನಿರ್ಮಲಾ ಸೀತಾರಾಮನ್ ರಾಜಕೀಯ ಮಾಡೋದು ಬೇಡ. ಬಿಜೆಪಿ ಸಂಸದರಿಗೆ ಬೇಜಾರಾಗಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡಿ, ಅನುದಾನ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಅಂತಿದ್ದಾರೆ ಪ್ರದೀಪ್ ಈಶ್ವರ್. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತಹ ಮಲತಾಯಿ ಧೋರಣೆಯನ್ನ ಖಂಡಿಸಿ ಕರ್ನಾಟಕ ಸರ್ಕಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ನಾಳೆ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈ ಪ್ರತಿಭಟನೆ ಇಡೀ ದೇಶದ ಗಮನ ಸೆಳೀತಾ ಇದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಒಂದು ರೀತಿಯಾದಂತಹ ಟ್ಯಾಕ್ಸ್ ಯುದ್ಧ ದೆಹಲಿಯಲ್ಲಿ ಆರಂಭ ಆಗ್ತಾ ಇದೆ. ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ನೂತನ ಶಾಸಕರು ಆಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಕೂಡ ತೆರಳುತ್ತಾ ಇದ್ದಾರೆ. ತೆರಳೋದಕ್ಕೂ ಮುಂಚೆ ನಮ್ಮ ಜೊತೆಗೆ ಮಾತನಾಡ್ಲಿಕ್ಕೆ ಸಿಕ್ಕಿದ್ದಾರೆ. ಸರ್, ತಾವು ಕೂಡ ಪ್ರತಿಭಟನೆಗೆ ಹೋಗ್ತಾ ಇದ್ದೀರಿ. ಸೊ ಈ ಪ್ರತಿಭಟನೆ ಮೂಲಕ ಇಡೀ ದೇಶಕ್ಕೆ ಕರ್ನಾಟಕ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದೆ? ಸರ್, ಒಂದು ಕರ್ನಾಟಕ ಈ ದೇಶದಲ್ಲಿ IT ಕ್ಯಾಪಿಟಲ್, ಗಾರ್ಡನ್ ಸಿಟಿ ಆಫ್ ಇಂಡಿಯಾ, ಅತಿ ಹೆಚ್ಚು ರೆವಿನ್ಯೂನ ಸೆಂಟ್ರಲ್ ಗವರ್ಮೆಂಟ್ಗೆ ಮಹಾರಾಷ್ಟ್ರ ಆದ ನಂತರ ನಾವೇ ಕೊಡ್ತಾ ಇರೋದು. ಸರಿಸುಮಾರು ಒಂದು ವರ್ಷಕ್ಕೆ 4 ಲಕ್ಷ ಕೋಟಿಗೂ ಹೆಚ್ಚು ಆಲ್ಮೋಸ್ಟ್ ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗಿ ನಾವು ಕೊಡ್ತಾ ಇದ್ದೀವಿ. ನಾನು ರಾಜಕೀಯನ ಪಕ್ಕಕ್ಕಿಟ್ಟು ಮಾತಾಡ್ತೀನಿ. ಕೇಂದ್ರದಲ್ಲಿ ಬಿಜೆಪಿ ಇದೆ, ಇಲ್ಲಿ ನಾವು ಕಾಂಗ್ರೆಸ್ ಇದೀವಿ. ಇದನ್ನ ಪಕ್ಕಕ್ಕಿಟ್ಟು ನಾನು ಕರ್ನಾಟಕದ ಜನತೆಗೆ ಹೇಳ್ತಾ ಇದ್ದೀನಿ, ನಾವು ಅಷ್ಟು ಟ್ಯಾಕ್ಸ್ ಕೊಟ್ಟರು ಸೆಂಟ್ರಲ್ ಗವರ್ಮೆಂಟ್ ನಮಗೆ ಕೊಡ್ತಾ ಇರೋದು ಬರೀ 12%. ಅದನ್ನು ಪಕ್ಕಕ್ಕಿಡೋಣ. ಗೌರ್ಮೆಂಟೇ ಆರ್ಟಿಕಲ್ 268 ಇಂದ 293 ಪಾರ್ಟ್ 12 ಅಲ್ಲಿ ಬರುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಈ 268 ಇಂದ 293 ಏನು ಅಂದ್ರೆ ಫೈನಾನ್ಷಿಯಲ್ ರಿಲೇಶನ್ಶಿಪ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಅಂತ. ಅಂದ್ರೆ ಕೇಂದ್ರ ತನ್ನ ಒಂದು ಪವರ್ ಅಲ್ಲಿ ಸ್ಟೇಟ್ ಗವರ್ಮೆಂಟ್ಸ್ಗೆ ಕೊಡಬಹುದು. ಆದರೆ ಇವರು ಎಲ್ಲೆಲ್ಲಿ ಬಿಜೆಪಿ ಅಧಿಕಾರ ಇದೆಯೋ ಆ ಸ್ಟೇಟ್ಸ್ಗೆ ಜಾಸ್ತಿ ಅನುದಾನ ಕೊಡೋದು. ಕಾಂಗ್ರೆಸ್ ಸರ್ಕಾರ ಅಥವಾ ಅವ್ರಿಗೆ ಮಿತ್ರ ಪಕ್ಷ ಅಲ್ಲದೆ ಇರೋ ಕಡೆ ಇಂಟೆನ್ಷನಲಿ ಡಿಲೇ ಮಾಡೋದು. ಅವ್ರು ಏನ್ ಹೇಳಿದ್ರು, ಬರ ಪರಿಹಾರಕ್ಕೆ 18,000 ಕೋಟಿ ಕೊಡಿ ಅಂತ ಕೇಳಿದ್ವಿ, ₹1 ಕೊಡ್ಲಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಕೇಳಿದ್ವಿ, ಅದಕ್ಕೂ ಕೊಡ್ಲಿಲ್ಲ. ಸರ್, ಇವತ್ತು 62,000 ಕೋಟಿ ರಾಜ್ಯಕ್ಕೆ ಆದ ನಷ್ಟ. ಬಹಳಷ್ಟು ಸಂದರ್ಭದಲ್ಲಿ ಇವತ್ತು ವಿಶೇಷ ಅನುದಾನ 5,495 ಕೋಟಿ ಅದು ಕೊಡ್ಲಿಲ್ಲ. ಇವತ್ತು ಏಮ್ಸ್ ಅನೌನ್ಸ್ ಮಾಡಬೇಕಾಗಿತ್ತು ಮೊನ್ನೆ. ಕಲ್ಯಾಣ ಕರ್ನಾಟಕಕ್ಕೆ, ಉತ್ತರ ಕರ್ನಾಟಕದ ಮಕ್ಕಳು, ಇವತ್ತು ನಾನು ಒಂದು ಮೆಡಿಕಲ್ ಟೀಚರ್ ಆಗಿ ಹೇಳ್ತಿದ್ದೀನಿ, ಬಹಳಷ್ಟು ಜನ ಮಕ್ಕಳು ಇವತ್ತು ಏಮ್ಸ್ಗೆ ಆಂಧ್ರದಲ್ಲಿ ನೋಡಿ, ಆಂಧ್ರದಲ್ಲಿ BB ನಗರಲ್ಲಿ ಒಂದಿದೆ, ತೆಲಂಗಾಣದಲ್ಲಿ ಒಂದಿದೆ. ಆಂಧ್ರ ತೆಲಂಗಾಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.